ಹಲೋ ನಮಸ್ತೆ. ಇವತ್ತು ಕರ್ಕಾಟಕ ರಾಶಿಯ ಬಗ್ಗೆ ಮಾತಾಡೋಣ. ಅಂದರೆ ಕರ್ಕಾಟಕ ರಾಶಿ ಅಂದರೆ ಕಟಕ ರಾಶಿ ಅಧಿಪತಿ ಚಂದ್ರ. ಚಂದ್ರ ಸೂರ್ಯನಿಂದ ಹೊಳೆಯಲ್ಪಡುತ್ತಾನೆ. ಅದೇ ರೀತಿ ಕರ್ಕಾಟಕ ರಾಶಿಯವರು ತುಂಬ ಹೊಳೆಯಲ್ಪಡುತ್ತಾರೆ. ಅಂದರೆ ಒಂಥರ ಶೈನಿಂಗ್ ವ್ಯಕ್ತಿಗಳವರು. ಅವರು ತುಂಬ ಜನಪ್ರಿಯತೆಗಾಗಿ ಹುಡುಕಿಕೊಂಡಿರ್ತಾರೆ. ಅದೇ ರೀತಿ ಅವರಿಗೆ ತುಂಬ ಜನರ ಸಹಾಯವಿರುತ್ತೆ, ಬೆಂಬಲಗಳಿರ್ತವೆ, ಸಪೋರ್ಟ್ ಮಾಡ್ತಾರೆ ತುಂಬ ಜನ. ಅಂದರೆ ಕರ್ಕಾಟಕ ರಾಶಿ ಚಂದ್ರ ಮನಸೋಜಾತ ಅಂತ ಹೇಳ್ತಾರೆ. ಮನಸ್ಸಿಗೆ ಕಾರಕ ಚಂದ್ರ. ಈ ಚಂದ್ರನಿಂದ ಆಳಲ್ಪಡುವವರು ತುಂಬ ಕುಟುಂಬದ ಬಗ್ಗೆ ತುಂಬ ಪ್ರೀತಿಯಿಂದ ಇರ್ತಾರೆ. ಭಕ್ತಿ, ಪ್ರೀತಿ, ಅದೇ ರೀತಿ ಅರ್ಥಗರ್ಭಿತವಾಗಿ ಮಾತಾಡುತ್ತಾರೆ. ಒಳ್ಳೆ ಸಮಾಧಾನ ಪ್ರಿಯರಾಗಿರುತ್ತಾರೆ. ಅದೇ ರೀತಿ ತಮ್ಮ ಮನೆಯ ಬಗ್ಗೆ ಯಾವಾಗಲೂ ಅವರು ಕಾಳಜಿಯಿಂದಲೇ ಇರುತ್ತಾರೆ. ಮತ್ತು ಒಂದು ವಿಶೇಷವೇನೆಂದರೆ ಅದು ರಾಯಲ್ ಸೈನ್ ಅಂತ ಹೇಳ್ತೇವೆ. ಅಂದರೆ ಒಂದು ರಾಣಿ ಥರ ಚಂದ್ರನು. ಸೂರ್ಯ ರಾಜ, ಚಂದ್ರ ರಾಣಿ. ಆದ್ದರಿಂದ ಇವರು ಯಾವಾಗಲೂ ಶಕ್ತಿವಂತರಾಗಿ ಬಲಿಷ್ಠರಾಗಿರುತ್ತಾರೆ. ಮಾತ್ರ ಇವರಿಗೆ ಯಾವಾಗಲೂ ಒಂದು ಚಿಕ್ಕ ಪುಟ್ಟ ಮನಸ್ಸಲ್ಲಿ ಎನಿ ಟೈಮ್ ಅಂದರೆ ಒಂದು ಟೆನ್ಷನ್ ಅಥವಾ ಕೊರಗು ಇದ್ದೇ ಇರುತ್ತೆ, ಇದು ಗ್ಯಾರಂಟಿ. ಮತ್ತು ಬಾಕಿ ಟೋಟಲಿ ಹೇಳುವುದಿದ್ದರೆ ಇವರು ತುಂಬ ಅಂದರೆ ತುಂಬ ಇನ್ನೊಬ್ಬರನ್ನು ಪ್ರೀತಿಸುವಂಥ ವ್ಯಕ್ತಿಗಳಾಗಿರುತ್ತಾರೆ. ಅದೇ ರೀತಿ ಇವರು ಯಾರಿಗೂ ಅಂದರೆ ಉಪದ್ರವನ್ನು ಬಯಸಲ್ಲ, ಯಾರಿಗೂ ಕಷ್ಟವನ್ನು ಸಹಿಸಲ್ಲ. ಇನ್ನೊಬ್ಬರಿಗೆ ಸಹಾಯ ಮಾಡುವಂತಹ ಸ್ವಾವಲಂಬಿ ಜೀವಿಗಳಾದರೂ ಸಹಾಯ ಹಸ್ತ ತುಂಬ ಜಾಸ್ತಿ ಇರುವಂಥ ವ್ಯಕ್ತಿಗಳಾಗಿರ್ತಾರೆ ಕಟಕ ರಾಶಿ. ಅಂದರೆ ಚಂದ್ರ ಅಂದರೆ ನೀರಿಗೆ ಕಾರಕ. ಅದೇ ರೀತಿ ಇವರು ಅಂತಹ ಕೆಲವು ದಶಾಭುಕ್ತಿಗಳನ್ನು ನಾವು ಪರೀಕ್ಷಿಸಿದಾಗ ಆ ಕರ್ಕಾಟಕ ರಾಶಿಯ ಚಂದ್ರ ಅಧಿಪತಿ ಯಾವ ಸ್ಥಳದಲ್ಲಿ ಇರ್ತಾನೋ ಅದನ್ನು ನೋಡಿ ನಾವು ಅದಕ್ಕೆ ಪರಿಹಾರ ಕೊಟ್ಟರೆ ಕರ್ಕಾಟಕ ರಾಶಿಯವರು ಅತಿ ಉತ್ತಮವಾಗಿ ತುಂಬ ಜಾಣ್ಮೆಯಿಂದ ಜೀವಿಸುವವರು. ಅದೇ ರೀತಿ ತುಂಬ ಸಹೃದಯವಂತರಾಗಿರುತ್ತಾರೆ ಅವರು. ಇಷ್ಟು ಕರ್ಕಾಟಕ ರಾಶಿಯ ಬಗ್ಗೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.